ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ 1987 ಅಂತ ಹೇಳಿ ಒಂದು ಕಾನೂನನ್ನು ಜಾರಿಗೆ ತಂದಿದೆ. ಈ ಕಾನೂನಿನಡಿಯಲ್ಲಿ ಹಿರಿಯ ನಾಗರಿಕರು, ತೊಂದರೆಗೊಳಗಾದಂಥ ಮಹಿಳೆಯರು ಮತ್ತು ಇನ್ನಿತರ ನಿರಾಶ್ರಿತರು ಎಲ್ಲರೂ ಸಹಿತ ತಮ್ಮ ಹಕ್ಕುಗಳನ್ನು ಸಲೀಸಾಗಿ ಪಡೆಯಬಹುದು. ತಾವೆಲ್ಲೂ ಸಹಿತ ಕಚೇರಿಗೆ ಅಲ್ದಾಡಬೇಕಾಗಿಲ್ಲ. ಒಂದು ಹೆದರಿಕೆ ಇರ್ತದೆ, ಏನಂತಂದರೆ ಕೋರ್ಟಿಗೆ ಹೋದರೆ ನಮ್ಮ ಹತ್ರನೇ ಏನೂ ಇರಲ್ಲ, ರಿಟೈರ್ಮೆಂಟ್ ಆಗಿರ್ತೀವಿ, ಮಂತ್ಲಿ ಪೆನ್ಷನ್ ಮೇಲೆ ನಮ್ಮ ಜೀವನ ನಡೆಯುತ್ತೆ, ಕೋರ್ಟಿಗೆ ಹೋದರೆ ವಕೀಲರಿಗೆ ಫೀಸ್ ಕೊಟ್ಟರೆ ನಾವೇನು ತಿನ್ನೋದು ಅಂತ. ಅದು ತಪ್ಪು ಕಲ್ಪನೆ ತೆಗೆದುಬಿಡಿ. ಯಾಕಂತಂದರೆ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟಲ್ಲಿ ಸಿಂಗಲ್ ಪೈಸಾ ಇಲ್ಲದೆ ನಾವು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ತೀವಿ. ಯಾವ ಅಡ್ವೊಕೇಟಿಗೆ ಫೀಸ್ ಕೊಡಬೇಕಾಗಿಲ್ಲ, ಯಾವ ಸರ್ಕಾರಿ ಕಚೇರಿಗಳಿಗೆ ತಾವು ಅಲ್ಲಾಡಬೇಕಾಗಿಲ್ಲ. ನೀವು ಯಾವುದಾದ್ರೂ ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ, ಯಾವುದೇ ಕಚೇರಿಗಳಲ್ಲಿ ನಿಮ್ಮ ಕೆಲಸ ಆಗಲಿಲ್ಲ ಅಂತಂದರೆ ನೀವು ಒಂದು ಅರ್ಜಿ ಕೊಟ್ಟರೆ ಸಾಕು, ನಾವು ಸರ್ಕಾರಿ ಅಧಿಕಾರಿಗಳನ್ನು ನಮ್ಮ ಕಚೇರಿಗೆ ಕರೆಸಿ ನಿಮ್ಮ ಕೆಲಸವನ್ನು ನಮ್ಮ ಬಿಜಿ ಶೆಡ್ಯೂಲ್ನಲ್ಲಿ ಇದ್ದರೂ ಸಹಿತ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀವಿ. ಇದಷ್ಟೇ ಅಲ್ಲ, ಈಗೇನಾಗ್ತದೆ ಅಂತಂದರೆ ಈಗ 60 ಇಯರ್ಸ್ ಆಗುವವರೆಗೆ ದುಡಿದು ಸಿಕ್ಕಾಪಟ್ಟೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತಾರ, ಆಸ್ತಿ ಗಳಿಸಿರ್ತಾರ. ಸಹಜ, ಮಗನ ಮೇಲೆ ಪ್ರೀತಿಯವರು ಸಹಜ ತಾನೆ. ಯಾಕಂದರೆ ಹುಟ್ಟುವಾಗ ಎಲ್ಲ ಮಕ್ಕಳು ಚೆನ್ನಾಗೇ ಇರ್ತಾರೆ. ಅವರು ಪ್ರೌಢಾವಸ್ಥೆಗೆ ಬಂದು ಒಳ್ಳೆಯ ಶಿಕ್ಷಣ ಪಡೆದು ಜಾಬ್ ಬಂದ ನಂತರ ಅಲ್ಲಿವರೆಗೂ ಚೆನ್ನಾಗಿರ್ತಾರೆ. ಯಾವಾಗ ಮದುವೆ ಆಗುತ್ತಲ್ಲ ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅತ್ತೆ ಹಳೆ ಕಾಲದವಳು, ಸೊಸೆ ಹೊಸ ಕಾಲದವಳು, ಅಲ್ಲಿ ಮ್ಯಾಚಪ್ ಆಗಬೇಕಂತಂದರೆ ಸಮಸ್ಯೆ ಆಗ್ತದೆ. ಆ ಸಮಸ್ಯೆಗಳು ಮನೆಯಲ್ಲಿ ಬಗೆಹರಿಲಿಲ್ಲ ಅಂತಂದರೆ ನ್ಯಾಯಾಲಯದ ಮೆಟ್ಲುಗಳು ಇರ್ತವೆ. ನ್ಯಾಯಾಲಯದ ಮೆಟ್ಲು ಏರಿದಾಗ ಆ ಸಮಸ್ಯೆಗಳು ಹೆಂಗೆ ಬಗೆಹರಿಸ್ಬೇಕು ಅಂತ ನಮ್ಗೆ ಗೊತ್ತು. ನಾವು ನ್ಯಾಯಾಲಯದಲ್ಲಿ ಬಗೆಹರಿಸಲ್ಲ ಅದನ್ನು. ಮಧ್ಯಸ್ಥಿಕೆ ಕೇಂದ್ರ ಅಂತಿದೆ, ಅಲ್ಲಿ ನುರಿತ ವಕೀಲರು ಇರ್ತಾರೆ. ಇಬ್ಬರು ಪಕ್ಷಗಾರರನ್ನು ಕರೆಸಿ ಸೊಸೆಗೆ ಹಳೆ ಕಾಲದ ಬುದ್ಧಿವಾದ ಹೇಳ್ತಾರೆ, ಅತ್ತೆಗೆ ಹೊಸ ಕಾಲದ ಬುದ್ಧಿವಾದ ಹೇಳ್ತಾರೆ. ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಕೋರ್ಟಿಗೆ ಅಲ್ಲಾಡ ತಪ್ಪುತ್ತೆ. ಇಂಥ ಇದ್ರೂ ಸಹಿತ ನಾವು ಸೀನಿಯರ್ ಸಿಟಿಜನ್ಸ್ಗೆ ನಾವು ರೈಟ್ಸ್ ಕೊಡ್ತೀವಿ, ನಾವೇನು ಅದು ಕರ್ಟನ್ ಮಾಡಲ್ಲ. ಆಮೇಲೆ ನೀವು ಯಾವುದಾದ್ರೂ ಸೀನಿಯರ್ ಸಿಟಿಜನ್ಸ್ ವಕೀಲರ ಮುಖಾಂತರ ರಾಜಿ ಅರ್ಜಿ ಹಾಕಿದರೆ ಕೋರ್ಟ್ನವರು ಸಲೀಸಾಗಿ ಒಪ್ಕೋತಾರೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬಿಡಿ. ವಕೀಲರು ಎಷ್ಟೋ ಟ್ಯಾಕ್ಟಿಕ್ಸ್ ಮಾಡಿದ್ರು ಸಹಿತ ನಾವೊಂದು ಕ್ವಶನ್ ಕೇಳ್ತೀವಿ ಲಾಸ್ಟ್, ಸೀನಿಯರ್ ಸಿಟಿಜನ್ಸ್ಗೆ ಏನು ಪ್ರೊಟೆಕ್ಷನ್ ಕೊಟ್ಟಿದ್ದೀರಾ ಅಂತಂದು. ನೀವು ಯಾವುದೋ ರಾಜಿ ಅರ್ಜಿ ಹಾಕಿದ್ರೆ ನಾವು ಅಷ್ಟೇ ಸಲೀಸಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಯಾಕೆ ನಮ್ಗೆ ಗೊತ್ತಲ್ವಾ, ಮಾನವನ ಸಹಜ ಧರ್ಮ ಅದು. ಸಿಗೋವರೆಗೆ ನನ್ನ ತಂದೆ, ನನ್ನ ತಾಯಿ ಅಂತಾರೆ, ಸಿಕ್ಕ ನಂತರ ಬೇರೆಯವರು ಅಂತಾರೆ. ಅದಕ್ಕೆ ನಾವು ಯಾವುದಾದ್ರು ಕಾಂಪ್ರಮೈಸ್ ಪಿಟಿಷನ್ ಕೋರ್ಟಲ್ಲಿ ಹಾಕಿದರೆ ಸೀನಿಯರ್ ಸಿಟಿಜನ್ಸ್ಗೆ ಅವರ ರೈಟನ್ನು ರಿಸರ್ವ್ ಇಟ್ಟು ಅವ್ರ ಅಮೌಂಟನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದರೆ ಮಾತ್ರ ಕಾಂಪ್ರಮೈಸ್ ಪಿಟಿಷನ್ ಆಕ್ಸೆಪ್ಟ್ ಮಾಡ್ಕೊತಿಲ್ಲ, ಮಾಡ್ಕೊಳ್ಳಲ್ಲ. ಅಥವಾ ನೀವು ನಿಮಗೆ ಎಜುಕೇಷನ್ ಇಲ್ಲ, ಶಿಕ್ಷಣದ ಕೊರತೆ ಇದೆ, ಹೆಬ್ಬೆಟ್ ಸೈನ್ ಹಾಕ್ಕೊಂಡು ನಿಮಗೆ ಮೋಸ ಮಾಡಿ ಕಾಂಪ್ರಮೈಸ್ ಪಿಟಿಷನ್ ಹಾಕಿದರೆ ಅದನ್ನು ಸಹಿತ ನಾವು ಸ್ಯಾಟಿಸ್ಫೈಡ್ ಮಾಡಿಸ್ತೀವಿ. ಇಷ್ಟು ಅಲ್ಲದೆ ನಮ್ಮ ಕಾನೂನು ಸೇವಾ ಸಮಿತಿ ಅಡಿಯಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಏನಂತಂದರೆ ನಿಮ್ಮ ಏರಿಯಾದಲ್ಲಿ ಬರುವಂಥ ಸೀನಿಯರ್ ಸಿಟಿಜನ್ಸ್ ಲಿಸ್ಟನ್ನು ನೀವು ಮೇಂಟೈನ್ ಮಾಡಿ, ಪ್ರತಿ ತಿಂಗಳು ಅವ್ರದ್ದು ಯಾವುದಾದ್ರೂ ಕುಂದುಕೊರತೆಗಳಿದ್ದಲ್ಲಿ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಗೆ ತಿಳಿಸ್ಲಿಕ್ಕೆ ಹೇಳಿದ್ದೀವಿ. ಬಟ್ ಇಲ್ಲಿವರೆಗೂ ಸಹಿತ ಅವರು ಸೀನಿಯರ್ ಸಿಟಿಜನ್ಸ್ರು ತಮ್ಮ ಲಿಸ್ಟನ್ನು ಅಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ.